ರಾಜ್ಯ ಸರ್ಕಾರಕ್ಕೆ ಖಾಸಗಿ ಒಕ್ಕೂಟ ಅಂದರೆ ಕರ್ನಾಟಕ ಸ್ಟೇಟ್ ಸ್ಮಾಲ್ ಅಂದರೆ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಈ ಒಂದು ಸಂಘಟನೆ ಏನಿದೆ, ಈ ಒಂದು ಸಂಘಟನೆ ರಾಜ್ಯ ಸರ್ಕಾರಕ್ಕೆ ಒಂದು ಪ್ರಮುಖ ಬೇಡಿಕೆ ಇಟ್ಟಿದೆ. ಏನು ಪ್ರಮುಖ ಬೇಡಿಕೆ ಅಂದರೆ ರಾಜ್ಯದಲ್ಲಿ ಇನ್ನೂ 2 ಕೈಗಾರಿಕಾ ಪ್ರದೇಶಗಳನ್ನು ಸ್ಥಾಪನೆ ಮಾಡಬೇಕು ಅಂದ್ಬಿಟ್ಟು ಒಂದು ಬೇಡಿಕೆಗಳನ್ನ ಇಟ್ಟಿದೆ. ಈಗಾಗಲೇ ಒಂದು ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಈ ಒಂದು ಕೈಗಾರಿಕಾ ಪ್ರದೇಶನ ಸ್ಥಾಪನೆ ಮಾಡಿದೆ. ಆ ಒಂದು ಪ್ರದೇಶ ಹೊರತುಪಡಿಸಿದರೆ ಬೆಂಗಳೂರಲ್ಲಿ ಮತ್ತೆ ಯಾವುದೋ ಒಂದು ವಸಾಹತುಶಾಹಿ ಅಂದರೆ ಕೈಗಾರಿಕಾ ಪ್ರದೇಶ ಇಲ್ಲ. ಆ ರೀತಿಯಾಗಿ ಇರೋದ್ರಿಂದ ಕಾರಣ ಪೀನಾ ಇಂಡಸ್ಟ್ರಿ ಅಂದರೆ ಬೆಂಗಳೂರಿನ ಯಶವಂತಪುರದಲ್ಲಿರ್ತಕ್ಕಂಥ ಪೀನಾ ಇಂಡಸ್ಟ್ರಿ ಏನು ಬರುತ್ತೆ, ಆ ಒಂದು ಇಂಡಸ್ಟ್ರಿಯಿಂದ ಒಂದು ವಾರ್ಷಿಕವಾಗಿ ಪ್ರತಿ ವರ್ಷಕ್ಕೆ ಸುಮಾರು 800 ಕೋಟಿಗೂ ಅಧಿಕ ಒಂದು ಟ್ಯಾಕ್ಸನ್ನು ಅಲ್ಲಿರ್ತಕ್ಕಂಥ ಸಣ್ಣ ಸಣ್ಣ ಕೈಗಾರಿಕೋದ್ಯಮಗಳು ಕಟ್ತಾರೆ. ಸೊ ಹೀಗಾಗಿ ಅತಿ ಹೆಚ್ಚು ಟ್ಯಾಕ್ಸ್ ನಾವು ಕಟ್ತೀವಿ, ನಮಗೆ ಕೈಗಾರಿಕಾ ಪ್ರದೇಶನ ಕೊಡಿ. ಇನ್ನೊಂದು ಆ ಜೊತೆಗೆ ಈಗ ಎಲೆಕ್ಟ್ರಾನಿಕ್ ಸಿಟಿ ಒಂದು ಏನಿದೆ, ಆ ಒಂದು ಎಲೆಕ್ಟ್ರಾನಿಕ್ ಸಿಟಿ ಒಂದು ಕೈಗಾರಿಕಾ ಪ್ರದೇಶ ಅತಿ ಕಡಿಮೆ ಅಂದರೆ ಸುಮಾರು 300ರಿಂದ 350 ಕೋಟಿ ಟ್ಯಾಕ್ಸನ್ನು ಆ ಒಂದು ಕೈಗಾರಿಕಾ ಪ್ರದೇಶ ಕಟ್ಟುತ್ತೆ. ಅದು ಅತಿ ಹೆಚ್ಚು ಟ್ಯಾಕ್ಸ್ ಕಟ್ಟುವ ಒಂದು ನಮಗೆ ಒಂದು ಯಾಕೆ ಒಂದು ಇಂಡಸ್ಟ್ರಿಗಳನ್ನ ಮಾಡ್ತಾ ಇಲ್ಲ, ವಸಾಹತುಶಾಹಿ ಅಂತ ಯಾಕೆ ಘೋಷಣೆ ಮಾಡ್ತಿಲ್ಲ ಅಂದ್ಬಿಟ್ಟು ಕಾಸಿಯಾ ಸಂಘಟನೆ ಅಧ್ಯಕ್ಷ ಆಗಿರ್ತಕ್ಕಂಥ ರಾಜಗೋಪಾಲ್ ಅವರು ಒಂದು ಕೇಂದ್ರ ಅಂದರೆ ರಾಜ್ಯ ಸರ್ಕಾರಕ್ಕೆ ಒಂದು ಪತ್ರವನ್ನು ಬರೆದಿದ್ದಾರೆ. ಜೊತೆಗೆ ಪೀನಾ ಇಂಡಸ್ಟ್ರಿ ಅಲ್ಲದೆ ಮೈಸೂರಿನ ಹೆಬ್ಬಾಳ್ ಜೊತೆಗೆ ಹುಬ್ಬಳ್ಳಿ ಧಾರವಾಡದ ಏನು ತಾರಿಯಾಳ ಇಂಡಸ್ಟ್ರಿ ಏನಿದೆ ಆ ಒಂದು ಸಹ ಒಂದು ಇಂಡಸ್ಟ್ರಿಯ ಕೈಗಾರಿಕಾ ಪ್ರದೇಶ ಎಂದು ಘೋಷಣೆ ಮಾಡಬೇಕು ಅಂದ್ಬಿಟ್ಟು ಈಗ ರಾಜ್ಯ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದಾರೆ. ಈ ಒಂದು ಮನವಿ ಜೊತೆಗೆ ಸುಮಾರು 10ಕ್ಕೂ ಹೆಚ್ಚು ಒಂದು ಬೇಡಿಕೆಗಳನ್ನ ಒಂದು ರಾಜ್ಯ ಸರ್ಕಾರದ ಮುಂದೆ ಈ ಒಂದು ಖಾಸಗಿ ಒಕ್ಕೂಟ ಇಟ್ಟಿದೆ. ಅಂದರೆ ಒಂದು ಭೂ ಕಾಯ್ದೆ ತಿದ್ದುಪಡಿ ಮಾಡಬೇಕು, ಮತ್ತು ಕಾರ್ಮಿಕ ಕಾಯ್ದೆ ಒಂದು ಜಾರಿಗೆ ತರಬೇಕು, ಜೊತೆಗೆ ಬೆಂಗಳೂರು ಅಕ್ಕಪಕ್ಕ ಇರತಕ್ಕಂಥ ಒಂದು ಕೈಗಾರಿಕಾ ಪ್ರದೇಶಗಳಿಗೆ ಒಂದು ಚಿಕ್ಕ ಚಿಕ್ಕ ಕೈಗಾರಿಕಾ ಪ್ರದೇಶಗಳು ಸಂಪೂರ್ಣವಾಗಿ ವಿದ್ಯುತ್ ಸರಬರಾಜು ಇರಬೇಕು, ಬೆಸ್ಕಾಂ ಸಮಸ್ಯೆ ತಪ್ಪಿಸಬೇಕು, ಜೊತೆಗೆ ನೀರಿನ ಸಮಸ್ಯೆ ತಪ್ಪಿಸಬೇಕು, ಮತ್ತು ಸಂಪೂರ್ಣವಾಗಿ ಒಂದು ಕೈಗಾರಿಕಾ ಪ್ರದೇಶ ಆದರೆ ಆ ಒಂದು ಕೈಗಾರಿಕಾ ಪ್ರದೇಶದಲ್ಲಿ ಎಚ್ಚೆತ್ತವಾಗಿ ಒಂದು ರಸ್ತೆ ಸಂಪರ್ಕ ಆಗಿರಲಿ ಮತ್ತು ಮೂಲಭೂತ ಸೌಕರ್ಯಗಳಾಗಿರಲಿ ಕಲ್ಪಿಸುತ್ತೆ. ಸೊ ಹೀಗಾಗಿ ಕೂಡಲೇ ರಾಜ್ಯ ಸರ್ಕಾರ ನಮ್ಮ ಬೇಡಿಕೆ ಈಡೇರಬೇಕು ಅಂದ್ಬಿಟ್ಟು ರಾಜ್ಯ ಸರ್ಕಾರಕ್ಕೆ ಈ ಒಂದು ಬೇಡಿಕೆಯನ್ನು ಕೊಡೋದಲ್ಲದೆ ಈಗ ರಾಜ್ಯ ಸರ್ಕಾರಕ್ಕೆ ಈಗಾಗಲೇ ಒಂದು ಹಲವು ಬಾರಿ ಈ ವಿಚಾರವಾಗಿ ಒಂದು ನೋಟಿಸನ್ನು ಸಹ ಒಂದು ಕಾಸಿಯಾ ಸಂಘಟನೆಯವರು ಕೊಟ್ಟಿದ್ದಾರೆ. ಆದರೆ ಯಾವುದೇ ರೀತಿ ಒಂದು ಸರ್ಕಾರ ಒಂದು ಅವ್ರಿಗೆ ಬೇಡಿಕೆ ಏನಿದೆ ಆ ಒಂದು ಬೇಡಿಕೆ ಈಡೇರಿಸೋದಕ್ಕೆ ಸ್ವಲ್ಪ ಹಿಂದೆಟ್ಟು ಹಾಕ್ತಿದೆ. ಈಗಾಗಲೇ ಪ್ರಿನ್ಸಿಪಲ್ ಸೆಕ್ರೆಟರಿ ಮತ್ತು ಚೀಫ್ ಸೆಕ್ರೆಟರಿ ಹತ್ರ ಈ ವಿಚಾರವಾಗಿ ಕ್ಲಿಯರೆನ್ಸ್ ಆದರೂ ಸಹ ಒಂದು ಅಧಿಕಾರಿಗಳ ಮಟ್ಟದಲ್ಲಿ ಈ ಒಂದು ಈ ವಿಚಾರ ಕ್ಲಿಯರೆನ್ಸ್ ಆಗಿಲ್ಲ. ಜೊತೆಗೆ ಒಂದು ಸ್ಥಳೀಯ ಒಂದು ಅಂದರೆ ರಾಜಕೀಯ ನಾಯಕರುಗಳು ಏನಿದ್ದಾರೆ ಅವರುಗಳು ಈ ಒಂದು ಕೈಗಾರಿಕಾ ಪ್ರದೇಶನ ಘೋಷಣೆ ಮಾಡೋಕ್ಕೆ ಬಿಡ್ತಿಲ್ಲ ಅಂದಷ್ಟು ಕೆಲವೊಂದಿಷ್ಟು ಆರೋಪಗಳಿದ್ದಾವೆ. ಆದರೆ ಎಷ್ಟರ ಮಟ್ಟಿಗೆ ಒಂದು ಆರೋಪಗಳು ಸತ್ಯ ಅನ್ನೋದು ಒಂದು ಯಕ್ಷ ಪ್ರಶ್ನೆ. ಆದರೆ ಒಂದು ರಾಜ್ಯ ಸರ್ಕಾರ ಈ ಒಂದು ಕೈಗಾರಿಕಾ ಪ್ರದೇಶ ಘೋಷಣೆ ಮಾಡಿ ಇನ್ನಷ್ಟು ಅಭಿವೃದ್ಧಿ ಪಡಿಸಿ ಜೊತೆಗೆ ಒಂದು ಮೂಲಭೂತ ಸೌಕರ್ಯಗಳನ್ನು ಸರಿಪಡಿಸಿ ಮತ್ತೆ ಒಂದು ಇಲ್ಲಿರ್ತಕ್ಕಂಥ ಒಂದು ಸ್ಥಳೀಯವಾಗಿ ಒಂದು ಹೆಚ್ಚು ಉದ್ಯೋಗ ಸೃಷ್ಟಿ ಮಾಡಿ ಈಗಾಗಲೇ ಒಂದು ಫೆಬ್ರವರಿ ತಿಂಗಳಲ್ಲಿ ಒಂದು ಒಂದು ಶೃಂಗಸಭೆ ಇದೆ, ಅಂದರೆ ಗ್ಲೋಬಲ್ ಇನ್ವೆಸ್ಟರ್ ಮೀಟ್ಸ್ ಅಂದ್ಬಿಟ್ಟು ಒಂದು ಸಭೆಯಲ್ಲಿದೆ. ಆ ಒಂದು ಸಭೆಯ ಒಳಗಡೆ ಈ ಒಂದು ಬೇಡಿಕೆಗಳನ್ನ ಈಡೇರಿಸುತ್ತಾ ಅನ್ನೋದು ಕಾದು ನೋಡಬೇಕಿದೆ. Ashwavega English News. Coming soon. Your channel, your voice, your trust.